ಒಬ್ಬ ಜೀವಂತ ಸನ್ಯಾಸಿ ಮಠದ ಒಳಗಡೆ ಓಡಾಡ್ಕೊಂಡು ತಿರಬೇಕಾದ್ರೆ ಭಕ್ತರೆಲ್ಲರೂ ಸೇರಿ ಅವರಿಗಾಗಿ ಒಂದು ಸಮಾಧಿ ಮಂದಿರ ಕಟ್ಟೋಕ್ಕೆ ಶುರು ಮಾಡ್ತಾರೆ. ಯಾಕೆ ಸಮಾಧಿ ಕಟ್ತಾರೆ? ಎಲ್ಲಿ ಆ ಸ್ವಾಮೀಜಿ ಮಠ ಬಿಟ್ಟು ಓಡಿ ಹೋಗ್ತಾರೋ ಅನ್ನೋ ಒಂದು ಭಯಕ್ಕೆ. ಅಷ್ಟೇ ಯಾಕೆ, ಭಕ್ತರೊಬ್ಬರು ತಾನು ಮಾರಾಟ ಮಾಡುವ ಪ್ರತಿ ಹೆಂಡದ ಬಾಟಲಿಯ ಮೇಲೂ ಒಂದು ಪೈಸೆಯ ದುಡ್ಡು ಉಳಿಸಿ ಅದನ್ನು ಸಮಾಧಿ ಕಟ್ಟೋಕ್ಕೆ ದಾನವಾಗಿ ನೀಡ್ತಾರೆ. ಆ ಪವಿತ್ರ ಮಂದಿರ ಕಟ್ಟಬೇಕಂತ ಊರ ಜನರು, ಶ್ರೀಮಂತರು, ಬಡವರು, ಕೂಲಿ ನಾಲಿ ಮಾಡುವರು, ಕೂಲಿ ಮಾಡಿ ಆ ಒಂದು ದಿನದ ಕೂಲಿಯ ದುಡ್ಡಿನಲ್ಲಿ ತಾವು ಊಟ ಮಾಡಿ ಒಂದಿಷ್ಟು ಪೈಸೆಯನ್ನು ಉಳಿಸಿ ಆ ಪೈಸೆಯನ್ನು ಕೂಡ ಮಠಕ್ಕಾಗಿ ತಂದು ಕೊಡ್ತಾರೆ. ಮಠ ಕಟ್ಟಬೇಕು, ಸಮಾಧಿ ಕಟ್ಟಬೇಕು ಅಂತ ಹಣವನ್ನು ಸಂಗ್ರಹಿಸಿ ಭಕ್ತರು ಇಡ್ತಿರ್ಬೇಕಾದ್ರೆ ಆ ಮಠದಲ್ಲಿರ್ತಕ್ಕಂಥ ಸ್ವಾಮಿ ಅವರು ಇದು ಯಾವುದೇ ಕಡೆಗೆ ಲಕ್ಷಣೆ ಕೊಡಲ್ಲ. ಅಲ್ಲೇ ಚಿದ್ಗಾನಂದ ಸಮಾಧಿ ಹತ್ರನೇ ಅವರು ಶಿವನ ನಾಮಸ್ಮರಣೆ ಮಾಡ್ತಾ ಪ್ರವಚನ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಅವರು ಮಠದಲ್ಲಿ ಒಂದಷ್ಟು ಇರ್ತಾಯಿದ್ರು, ಮತ್ತೆ ಹೊರಗಡೆ ಬಂದು ದನ ಕಾಯುವರ ಜೊತೆಗೆ, ದನ ಕಾಯುವ ಹುಡುಗರ ಜೊತೆಗೆ ಹೋಗಿ ಚಿಣಿದಾಂಡ ಆಡೋದು, ಬುಗುರಿ ಆಟ ಆಡೋದು, ಗೋಲಿ ಆಟ ಆಡೋದು, ಹೀಗೆ ಸಣ್ಣ ಹುಡುಗರ ಥರ ಆಟ ಆಡ್ತಾಯಿದ್ರು. ಮಹಾನ್ ಸ್ವಾಮಿ ಅವತಾರ ಪುರುಷರು, ಆರೂಢರು, ಲೀಲಾ ಪುರುಷರು, ಮತ್ತು ಅವರು ಮಕ್ಕಳ ಥರ ಆಟ ಆಡೋರು. ಯಾರಿವರು? ಹೌದು, ಇವತ್ತಿನ ದಿವಸ ನಾವು ಮಾತಾಡ್ತಾ ಇರೋದು ಮಹಾನ್ ಆಧ್ಯಾತ್ಮಿಕ ಪುರುಷ. 1899 ದಶಕದ ಬ್ರಿಟಿಷರ ಇತಿಹಾಸದ ಆಫಿಷಿಯಲ್ ಕಾಗದ ಪತ್ರದಲ್ಲಿ ದಾಖಲಾಗಿರುವ ಒಂದು ಜೀವಂತ ಪವಾಡದ ಬಗ್ಗೆ. ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಶಿವಯೋಗಿಗಳ ಮಠದ ಇತಿಹಾಸದಲ್ಲಿ ಅಡಗಿರುವ, ಇವತ್ತಿನವರೆಗೂ ನೀವು ಕೇಳಿರದ ಕಡು ಸತ್ಯಗಳನ್ನು, ಪತ್ರಗಳ ರಹಸ್ಯ, ಹಳೆಯ ಕೋಟ್ ಕಾಗದ, ಭಕ್ತರ ಹುಚ್ಚು, ಭಕ್ತಿಯ ರೋಚಕ ಕಥೆಗಳು ಇವತ್ತಿಗೂ ಕಣ್ಣಿಗೆ ಕಟ್ಟುವ ಹಾಗೆ ನಮ್ಮೆದುರಿದೆ. ಅದೆಲ್ಲವನ್ನು ಒಂದೊಂದಾಗಿ ಹೇಳುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ಈ ವಿಡಿಯೋ ಕೊನೆಯವರೆಗೂ ನೋಡಿ. ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹುಬ್ಬಳ್ಳಿ ಸಿದ್ಧಾಢ್ರ ಚರಿತ್ರೆ ಎಲ್ಲರಿಗೂ ತಿಳಿಯಬೇಕು. ಅವರು ನಡೆದ ದಾರಿಯಲ್ಲಿ ನಾವೆಲ್ಲರೂ ನಡಿಬೇಕು. ಸಿದ್ಧಾಢ್ರಂದರೆ ಸಾಮಾನ್ಯರಲ್ಲ. ಅಂಥ ಸಿದ್ಧಾಢ್ರನ್ನ ಪಡೆದಂಥವರು ನಾವೇ ಧನ್ಯರು. ತಾವು ಕೂಡ ನನ್ನ ಜೊತೆ ಕೈ ಜೋಡಿಸಿ ಸಿದ್ಧಾಢ ಚರಿತ್ರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ, ಸಿದ್ಧಾಢ್ರ ಚರಿತ್ರೆಯನ್ನು ಮುಂದುವರಿಸೋಣ. ನಾನಿದ್ದೀನಿ ನಿಮ್ಮ ಅರುಣ್. ಇವತ್ತಿನ ಇತಿಹಾಸ ನಿಮ್ಮ ಜ್ಞಾನವನ್ನೇ ಬದಲಾಯಿಸ್ಬಿಡ್ತದೆ. ಹೌದು, ಕಥೆ ಶುರು ಆಗೋದು 1896 ಆಸ್ಪಾಸ್ನಲ್ಲಿ. ಒಂದು ಅಧಿಕೃತ ಕಬ್ಜಾವತ್ತಿ ಪತ್ರ, ಅಂದರೆ ಆಸ್ತಿ ಹಸ್ತಾಂತರದ ಕಾಗದದ ಇತಿಹಾಸದಲ್ಲಿ ದಾಖಲಾಗಿರ್ತದೆ. ಹಾವೇರಿಯ ನಿವಾಸಿಯಾದಂಥವರು ಒಬ್ಬರು, ಆಗ ಹುಬ್ಬಳ್ಳಿಯಲ್ಲಿದ್ದ ಶ್ರೀಮತಿ ಜೀವಬಾಳವ್ವ ಅನ್ನುವ ಭಕ್ತೆ ತನಗಿದ್ದ ಸ್ವಂತ ಭೂಮಿಯನ್ನೇ ಮಠಕ್ಕೆ ಬರೆದುಕೊಡೋಕ್ಕೆ ನಿರ್ಧಾರ ಮಾಡ್ತಾರೆ. ನೋಡಿ, ಇವತ್ತಿನ ದಿನಗಳಲ್ಲಿ ಮಠದ ಆಸ್ತಿಯನ್ನೇ ಕಬಳಿಸುವಂಥ ಜನರು ನಾವು ನೋಡ್ತಾ ಇರ್ತೀವಿ ಹೆಚ್ಚಿನ ನ್ಯೂಸ್ ಚಾನೆಲ್ಗಳಲ್ಲಿ. ಆದರೆ ಆಗಿನ ಕಾಲದಲ್ಲಿ ಹುಬ್ಬಳ್ಳಿಯಲ್ಲಿ ಒಬ್ಬ ಹೆಣ್ಣು ಮಗಳು ತನ್ನ ಸ್ವಂತ ಭೂಮಿಯನ್ನೇ ಮಠಕ್ಕಾಗಿ ಬರೆದುಕೊಡಬೇಕು ನಿರ್ಧಾರ ಮಾಡ್ತಾಳೆ. ಅವಳ ಮಗ ಗುರುನಾಥನಿಗೆ ಆಗಿನ್ನೂ 18 ವರ್ಷ.
ಅವನ ಮದುವೆಗಾಗಿ 500 ರೂಪಾಯಿಗಳ ಅಗತ್ಯವಿರ್ತದೆ. ಆಗ ಹುಬ್ಬಳ್ಳಿಯ ಹಿರಿಯರಾದಂಥ ಈಶ್ವರಯ್ಯ ಪುರಾಣಿಕ್, ರಾಚಪ್ಪ ನೀಲಿ, ಹೊಂಬಪ್ಪ ಸೆರಗುಪ್ಪ, ಸೂಗಪ್ಪ ಕಂಬಳಿ, ವೀರಭದ್ರಪ್ಪ, ಲಕ್ಷ್ಮೀ ಮರದ ಮತ್ತು ಸಾತಪ್ಪ ಮಾಲ್ಗತ್ತಿ ಇವರೆಲ್ಲರ ಸಮ್ಮುಖದಲ್ಲಿ ಸಬ್ ರಿಜಿಸ್ಟರ್ ಮುಂದೆ ಹೋಗಿ 500 ರೂಪಾಯಿಗಳನ್ನು ಕೊಟ್ಟು ಆ ಭೂಮಿಯನ್ನು ಪಡೆದುಕೊಳ್ಳಲಾಗ್ತದೆ. ಆದರೆ ವಿಶೇಷ ಏನಂತಂದರೆ, ಆ ಸಬ್ ರಿಜಿಸ್ಟರ್ ಎದುರು ಬರೆದಂಥ ಸಿದ್ಧವಾದಂಥ ಕಾಗದದಲ್ಲಿ ಬಾಳವ್ವ ಏನು ಬರೆಸಿದ್ರು ಗೊತ್ತಾ? ಜಮೀನನ ಪೂರ್ವ ದಕ್ಷಿಣ ಭಾಗದಲ್ಲಿ 100 ವರ್ಷಗಳ ಹಿಂದೆ ನಮ್ಮ ಹಿರಿಯರು ಒಬ್ಬ ಬ್ರಾಹ್ಮಣ ಸನ್ಯಾಸಿಗಳ ಸಮಾಧಿಯನ್ನು ಮಾಡಿರ್ತಾರೆ. ಅಲ್ಲಿ ಭದ್ರವಾದಂಥ ಗುಡಿಯನ್ನು ಕಟ್ಟಿಸಿರ್ತಾರೆ. ಅದರ ಪೂಜೆ ಮತ್ತು ಆ ಸಮಾಧಿಯ ದರ್ಶನಕ್ಕೆ ಬರುವ ಭಕ್ತರಿಗೆ ಯಾರೂ ತೊಂದರೆಯನ್ನು ಮಾಡಬಾರದು ಅಂತ ಆ ಪತ್ರದಲ್ಲಿ ಆಕೆ ನಮೂದಿಸಿರ್ತಾಳೆ. ಅದೇ ಜಾಗದಲ್ಲಿ ಕಳೆದ 20ರಿಂದ 30-35 ವರ್ಷಗಳವರೆಗೆ ಆರೂಢ ಸಾಧುಗಳು ವಾಸ್ತವ್ಯವನ್ನು ಹೂಡಿರ್ತಾರೆ. ಅವರ ದರ್ಶನಕ್ಕೆ ಜನ ಹಾಗೆ ನಿರಂತರವಾಗಿ ಬರ್ತಾ ಇರ್ತಾರೆ. ಪುಷ್ಕಳ ಜನ ಸೇರ್ತಾ ಇದ್ದರಿಂದ ಭಕ್ತರ ಅಲ್ಲಿ ಒಂದು ಚಪ್ಪರ ಹಾಕಿಸಿರ್ತಾರೆ. ಭಕ್ತರಿಗೋಸ್ಕರ ನೀರು ಬೇಕಲ್ಲ, ಒಂದು ಬಾವಿಯನ್ನು ತುಡಿಸಿರ್ತಾರೆ. ನಿಧಾನಕವಾಗಿ ದಾಸೋಹ ಕಾರ್ಯವೂ ಅಲ್ಲಿ ಪ್ರಾರಂಭವಾಗಿರ್ತದೆ. ಮತ್ತು ಸಣ್ಣದಾಗಿ ಗೋಡೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸ್ನೇಹಿತರೆ, ಜೀವ ಬಾಳಮ್ಮ ಆಸ್ತಿಯನ್ನು ಆಗಿನ ಕಾಲದ ಮಠದ ಹಿರಿಯರಾದಂಥ ಮುಖ್ಯಸ್ಥರಾದಂಥ ಸಿದ್ಧಾಢ್ರ ಹೆಸರಿಗೆ ಬರೀಲಿಕ್ಕೆ ನಿಶ್ಚಯ ಮಾಡಿದ್ರು. ಆದರೆ ಸಿದ್ಧಾಢ್ರ ಹೆಸರಿಗೆ ಬರೀಲಿಲ್ಲ, ಭಕ್ತರ ಹೆಸರಿಗೆ ಬರೆದುಬಿಟ್ರು. ಸಿದ್ಧಾಢ್ರಿಗೂ ಈ ವಿಷಯ ಬೇಡಾಗಿತ್ತು. ಸಿದ್ಧಾಢ್ರು ಮುಂಚೆನೇ ಹೇಳಿದರು, ಕಳೆದ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಮಠದ ಆಸ್ತಿ ವಿಚಾರ, ಹಣ ಸಂಪತ್ತು ಎಷ್ಟು ಬತ್ತು ಎಷ್ಟು ಹೋಯ್ತು ಅದ್ಯಾವುದು ನನ್ನ ಕಿವಿ ಬೀಳಬಾರ್ದಪ್ಪ. ಇದು ಆರೂಢ ಮಠ. ಇಲ್ಲಿ ಶಿವನಾಮಸ್ಮರಣೆ ಮಾತ್ರ ನಡಿಬೇಕು. ಜ್ಞಾನದ ಮಠ ಇದು. ಜ್ಞಾನ ಇಲ್ಲಿ ತುಂಬಬೇಕು. ಹಣದ ವ್ಯವಹಾರ ಇಲ್ಲಿ ನಡೀಬಾರ್ದು. ಅದು ಯಾವುದು ನನ್ನ ಕಿವಿ ಬೀಳಬಾರ್ದು ಅಂತ ಹೇಳಿದರು. ಬಹುಶಃ ಆಕೆ ಭಕ್ತರ ಹೆಸರಿಗೆ ಬರೆದು ಕೊಟ್ಟಿರ್ಬೋದು ಅಂತ ನಾವು ಅನ್ಕೋಬೋದು. ಆಮೇಲೆ 1897 ಮೇ 13 ಅವಳ ಮಗ ಗುರುನಾಥ ಕೂಡ ಅದೇ ಭೂಮಿಯನ್ನು ಖರೀದಿಗೆ ಸಂಪೂರ್ಣವಾಗಿ ಬಿಟ್ಟು ಕೊಡ್ತಾರೆ. ಸ್ವತಃ ಸಿದ್ಧಾಢ್ರ ಕಣ್ಣೆದುರಿಗೆ ಇದೆಲ್ಲ ವ್ಯವಹಾರ ನಡೆದು ಹೋಗ್ಬಿಡ್ತದೆ. ಸಿದ್ಧಾಢ್ರ ಮಠದಲ್ಲಿ ಆಸ್ತಿಯನ್ನು ಆಕೆ ಕೊಡೋದು, ಅವಳಿಗೆ 500 ರೂಪಾಯಿಯನ್ನು ಭಕ್ತರು ಕೊಡೋದು. 500 ರೂಪಾಯಿ ಅಂದರೆ ಸಾಮಾನ್ಯವಾದ ಮೊತ್ತ ಅಲ್ಲ, ಆಗಿನ ಕಾಲಕ್ಕೆ ಬಹಳ ದೊಡ್ಡ ಮೊತ್ತ. ಆ ಭೂಮಿಯನ್ನು ಖರೀದಿ ಮಾಡೋದು, ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗೋದು, ಅಲ್ಲಿ ಮಠದ ಸಲುವಾಗಿ ದಾಖಲೆಯನ್ನು ಎಲ್ಲ ಸಿದ್ಧ ಮಾಡೋದು, ಇದೆಲ್ಲ ನಡೀತಿರ್ಬೇಕಾದ್ರೆ ಸಿದ್ಧಾಢ್ರು ಮಾತ್ರ ಈ ಕಡೆ ತಲೆ ಹಾಕಲೇ ಇಲ್ಲ. ಮೊದಲೇ ಹೇಳಿದ್ರವರು, ಲೌಕಿಕ ಪ್ರಾಪಂಚಿಕ ವ್ಯವಹಾರಿಕದಲ್ಲಿ ನನ್ನ ಸಲಹೆಯನ್ನು ನೀವು ಯಾರೂ ಕೇಳಬೇಡ್ರಪ್ಪ. ನಿಮ್ಮದು ಲೌಕಿಕ ಜೀವನ, ಪ್ರಾಪಂಚಿಕ ಜೀವನಕ್ಕೆ ನಾನು ಹೊಣೆಗಾರನಲ್ಲ. ನಿಮ್ಮ ಆಧ್ಯಾತ್ಮ ಜೀವನಕ್ಕೆ ನಾನು ಹೊಣೆಗಾರರು ಮಾಡಿರಿ. ನಿಮಗೆ ಓಂ ನಮಃ ಶಿವಾಯ ಮಂತ್ರ ಹೇಳ್ತೀನಿ, ಪ್ರವಚನ ಹೇಳ್ತೀನಿ, ನಾವೆಲ್ಲರೂ ಶಿವನ ನಾಮಸ್ಮರಣೆಯಲ್ಲಿ ಇರೋಣ ಅಂತ ಹೇಳ್ತಾ ಇದ್ರು. ಹೀಗೆ ಭೂಮಿ ಸಿಕ್ಕ ಮೇಲೆ ಭಕ್ತರು ಪ್ರತಿ ಗೌರಿ ಹುಣ್ಣಿಮೆಗೆ ಸಿದ್ಧಾಢ್ರನ್ನು ತೇರಿನಲ್ಲಿ ಕೂರಿಸಿ ಎಳಿಬೇಕು ಅಂತ ಸಂಕಲ್ಪ ಮಾಡಿಬಿಟ್ರು. ಹಾಗೆ ವರ್ಷದಿಂದ ವರ್ಷಕ್ಕೆ ತೇರು ಎಳಿತಾ ಇದ್ರು. ಅವಾಗ ಜನರು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಹೋಗ್ಬಿಟ್ರು. ಜನರು ಬರೋದು ಹೆಚ್ಚಾದಾಗ ಮಠದ ಖರ್ಚು ಕೂಡ ಹೆಚ್ಚಾಗ್ತದೆ. ಬಂದ ಭಕ್ತರಿಗೆ ಇಳ್ಕೊಳ್ಳೋ ವ್ಯವಸ್ಥೆ ಮಾಡಬೇಕು,
ಆವಾಗಿನ ಕಾಲದಲ್ಲಿ ಈಗಿನ ಥರ ಹೋಟೆಲ್ಗಳೆಲ್ಲ ಇರಲಿಲ್ಲ. ಮತ್ತು ಎಲ್ಲರಿಗೂ ದಾಸೋಹ ವ್ಯವಸ್ಥೆ ಮಾಡಬೇಕು. ದಾಸೋಹಕ್ಕಾಗಿ ಅಕ್ಕಿ, ಬೇಳೆ, ತರಕಾರಿ, ಜೋಳ, ಕಟ್ಟಿಗೆ ಸಾಕಷ್ಟು ಖರ್ಚಿರ್ತಿತ್ತು. 4-5 ವರ್ಷ ಕಳೆದು ಹೋದ್ರೊಳಗಾಗಿ ಸುಮಾರು 1902ರಲ್ಲಿ ಆಗ ಇಡೀ ನಾಡಿನಲ್ಲಿ ಭೀಕರವಾದಂಥ ಒಂದು ರೋಗ ಬಂದುಬಿಡ್ತು, ಪ್ಲೇಗ್ ರೋಗ ಅಂತ. ಈಗ ಹೇಗೆ ಕರೋನಾ ರೋಗ ಇದೆಯಲ್ಲ, ಅದೇ ಥರದ ಒಂದು ಭೀಕರ ರೋಗ ಪ್ಲೇಗ್ ಮಹಾಮಾರಿ ಅವಾಗ ಬಂದಿತ್ತು. ಆಗ ಆ ಜಾತ್ರೆಯನ್ನು ಬಹಳ ಸಂಕ್ಷಿಪ್ತವಾಗಿ ಮಾಡಿಬಿಡ್ತಾರೆ. ಯಾಕಂದರೆ ಆ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅಂದ್ಕೊಂಡು ಸರ್ಕಾರ ಅಧಿಕಾರಿಗಳ ಆದೇಶದ ಅನುಸಾರವಾಗಿ ಬಹಳ ಸಂಕ್ಷಿಪ್ತವಾಗಿ ಆ ಜಾತ್ರೆಯನ್ನು ಮಾಡ್ತಾರೆ. ಆಗಲೂ ಕೂಡ ಈಗಿನ ಥರ ಕರೋನಾ ಬಂದಾಗ ಊರು ಹೊರಗಡೆ ಅವಾಗ ಅಷ್ಟು ವ್ಯವಸ್ಥೆ ಇರಲಿಲ್ಲ. ಯಾರಿಗೆ ಪ್ಲೇಗ್ ರೋಗ ಬರುತ್ತದೋ ಅವರಿಗೆ ಊರು ಹೊರಗೆ ಇಡ್ಲಿಕ್ಕಾಗ್ತಿತ್ತು. ಆ ವೈದ್ಯಕೀಯ ವ್ಯವಸ್ಥೆ ಅಷ್ಟೇನು ಸರಿಯಾಗಿ ಇರ್ತಿರಲಿಲ್ಲ. ಊರು ಹೊರಗಿದ್ದಾಗ ಎಷ್ಟೋ ಜನ ಬದುಕುವುದೇ ಭಾಳ ಕಷ್ಟ ಇರ್ತಿತ್ತು. ಅಂಥ ಒಂದು ಭೀಕರ ಸಮಯದಲ್ಲಿ ಜಾತ್ರೆ ಭಾಳ ಸಂಕ್ಷಿಪ್ತವಾಗಿ ಮಾಡೋಕ್ಕೆ ವಿಚಾರ ಮಾಡಿ ಭಾಳ ಸಣ್ಣದಾಗಿ ಜಾತ್ರೆ ಮಾಡ್ತಾರೆ. ಮತ್ತು ಮುಂದಿನ ವರ್ಷ 1903 ಅಂದರೆ ಏಪ್ರಿಲ್ ಸಾಲ ಇರ್ಬೋದು ಅನಿಸುತ್ತೆ, ಆಗ ಒಂದು ದೊಡ್ಡ ನಿರ್ಧಾರ ಮಾಡ್ತಾರೆ. ಅಂದರೆ 1903-4 ಆ ಸಮಯಕ್ಕೆ ಗೌರಿ ಹುಣ್ಣಿಮೆ ಬದಲಾಗಿ ಜಾತ್ರೆಯನ್ನು ಗೌರಿ ಹುಣ್ಣಿಮೆ ಮಾಡೋದು ಬೇಡ, ಸೊ ಮಹಾಶಿವರಾತ್ರಿಗೆ ಮಾಡೋಣ ಅಂತ ವಿಚಾರ ಮಾಡ್ತಾರೆ. ಫೆಬ್ರವರಿ ಮಾರ್ಚ್ ಆ ಸಮಯಕ್ಕೆ ಬರ್ತದೆ. ಸೊ ಆಗ ಶಿವರಾತ್ರಿಗೆ ತೇರು ಎಳೆಯೋಣ, ಶಿವನ ನಾಮಸ್ಮರಣೆ ಎಲ್ಲರೂ ಇರ್ತಾರೆ ಅಂದ್ಕೊಂಡು ಎಲ್ಲ ಹಿರಿಯರು ಕೊಡ್ಕೊಂಡು ವಿಚಾರ ಮಾಡ್ತಾರೆ. ಇಡೀ ನಾಡಿಗೆ ವೈಭವದ ಹಬ್ಬ ಆಗಿಬಿಡ್ತದೆ. ಅನ್ನದಾಸೋಹ, ಪ್ರವಚನ ಶಾಸ್ತ್ರ ಬಹಳ ಜೋರಾಗಿ ನಡೆಯೋಕ್ಕೆ ಪ್ರಾರಂಭ ಆಗಿಬಿಡ್ತದೆ. ಇಲ್ಲಿ ಸಿದ್ಧಾರೂಢರ ಲೀಲೆ ನೋಡಿ. ಮಠಕ್ಕೆ ಇಷ್ಟೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಮಠದಲ್ಲಿ ನಡೀತಾ ಇವೆ, ದಾಸೋಹ ಕಾರ್ಯಕ್ರಮ ನಡೀತಾ ಇದೆ, ಜಾತ್ರೆ ನಡೀತಾ ಇದೆ, ಸಾಕಷ್ಟು ದುಡ್ಡುಗಳು ಬರಲಿಕ್ಕೆ ಪ್ರಾರಂಭ ಆಗಿಬಿಡ್ತು, ಆಸ್ತಿ ಹೆಚ್ಚಾಗ್ತಾ ಹೋಯಿತು. ಆದರೂ ಸಿದ್ಧಾರೂಢರು ಆ ಹುಬ್ಬಳ್ಳಿ ಮಠದ ಸುತ್ತಲಿನ ಹಳ್ಳಿ ಜನರು ದನ ಕಾಯೋಕ್ಕೆ ಬರ್ತಾಯಿದ್ರು. ಆ ದನ ಕಾಯುವ ಸಣ್ಣ ಹುಡುಗರ ಜೊತೆಗೆ ಬೆರೆತು ಆಟ ಆಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಆಟ ಆಡೋಕ್ಕೆ ಕಾಡಿಗೆ ಹೋಗ್ತಾ ಇದ್ರು. ಇವರ ಆಟದ ಮೂಡ್ನಲ್ಲಿ ಕೆಲವು ಸಲ ಅವರು ಆಟ ಆಡ್ತಾ ಆಡ್ತಾ ಮಠಕ್ಕೆ ಮರಳಿ ಬರೋದೇ ಮರ್ತೋಗ್ಬಿಡ್ತಿದ್ರಂತೆ. ಕೊನೆಗೆ ಭಕ್ತರು ಹುಡ್ಕೊಂಡು ಹೋಗ್ತಾ ಇದ್ರು, ಎಲ್ಲಿ ಹೋದ್ರು ಸಿದ್ಧಾರೂಢರು ಅಂದ್ಕೊಂಡು ಕಾಡು ಮೇಡು ಎಲ್ಲ ಕಡೆ ಅಲೆದು ಸಿದ್ಧಾರೂಢರನ್ನು ಹುಡ್ಕೊಂಡು ಬಂದು ಮಠಕ್ಕೆ ಕರ್ಕೊಂಡು ಬರ್ತಾಯಿದ್ರು. ಸಿದ್ಧಾರೂಢರು ಸ್ವತಂತ್ರ ಜೀವಿಗಳು, ಯಾರ ಹಂಗನಲ್ಲಿ ಅವರು ಇರ್ತಾ ಇರಲಿಲ್ಲ. ಸ್ವಚ್ಛಂದವಾದ ಬದುಕವರು ಬಯಸಿದ್ರು. ಅವರು ಮನೆ ಬಿಟ್ಟಾಗ ಎಲ್ಲೂ ಒಂದು ಕಡೆ ವಾಸವ ಇರಲೇ ಇಲ್ಲ. ಎಲ್ಲೋ ಸುತ್ತ ಇದ್ದರು. ದಕ್ಷಿಣದಿಂದ ಉತ್ತರದವರೆಗೂ, ಕಾಶಿಯಿಂದ ಕನ್ಯಾಕುಮಾರಿವರೆಗೂ ಅವರು ಯಾತ್ರೆ ಮಾಡ್ತಾನೆ ಇದ್ದರು. ಹಾಗೋಗೆ ಯಾತ್ರೆ ಮಾಡಿ ಹುಬ್ಬಳ್ಳಿಗೆ ಬಂದುಬಿಟ್ರು. ಜನರೇ ಅವರನ್ನು ಕಟ್ಟಾಕಿಬಿಟ್ರು, ಇಲ್ಲೇ ಇರ್ರಿ ಅಂತ. ಸ್ವತಂತ್ರ ಜೀವಿ, ಸ್ವಚ್ಛಂದ ಜೀವಿಗಳು ಅವರು. ಯಾರ ಇಚ್ಛೆಗೋರು ತಲೆ ಬಾಗ್ತಾನೇ ಇರಲಿಲ್ಲ. ಲೀಲಾವರ್ತಿಗಳಾದಂಥ ಸಿದ್ಧರು ಒಮ್ಮೊಮ್ಮೆ ಎಲ್ಲೋ ದೂರ ಹೊರಟು ಹೋಗ್ಬಿಡ್ತಿದ್ರು. ಆಗ ಭಕ್ತರಿಗೆ ಚಿಂತೆ ಆಗಿಬಿಡ್ತು, ಶಿವನ ಅವತಾರಿಯಾದಂಥ ಈತ ಬಿದಿರಿಕೋಟೆಯ ಮಹಾನುಭಾವ ದೇಶವೆಲ್ಲ ಸುತ್ತಿ ಕೊನೆಗೆ ನಮ್ಮ ಹುಬ್ಬಳ್ಳಿಗೆ ಬಂದಿದ್ದಾರಲ್ಲ, ಮತ್ತೆ ಹೀಗೆ ಇವರು ಯಾತ್ರೆಗೆ ಎಲ್ಲೋ ಹೋಗಿಬಿಟ್ರೆ ಇಂಥ ರತ್ನವನ್ನು ನಾವು ಕಳ್ಕೊತೀವಿ ಅಂದ್ಕೊಂಡು ಚಿಂತೆ ಆಗಿಬಿಡ್ತು ಎಲ್ರಿಗೂ. ನಮ್ಮ ಗತಿಯೇನು ಅಂತ ಭಕ್ತರಿಗೆ ಒಳ್ಳೊಳಗೆ ಆತಂಕ, ಅಂಜಿಕೆ ಹುಟ್ಟುಬಿಡ್ತು, ಭಯ ಹುಟ್ಟುಬಿಡ್ತು. ಯೋಗಿಗಳಾದ ಸಿದ್ಧರು ಪ್ರಕೃತಿಯ ಶಾಂತ ವಾತಾವರಣದಲ್ಲಿ ಧ್ಯಾನ ಮಾಡೋಕ್ಕೆ ಇಷ್ಟಪಡ್ತಾಯಿದ್ರು. ಪ್ರಾರಂಭದಲ್ಲೂ ಹಾಗೆ ಅಲ್ಲ, ಅವರು ಚಿದ್ಗಾನಂದ ಸಮಾಧಿಗಳ ಹತ್ರ ಹೋಗಿರ್ತಾಯಿದ್ರು. ಕೆಲವು ಸಲ ಊರಿನ ಜನರು ಕರ್ಕೊಂಡು ಬಂದು ಮನೆಯೊಳಗೆ ಇರಿಸ್ತಾಯಿದ್ರು. ಪೂಜೆ ಪುನಸ್ಕಾರ ನಡೀತಾ ಇತ್ತು, ಪ್ರವಚನ ನಡೀತಾ ಇತ್ತು. ಮತ್ತೆ ಸಾಯಂಕಾಲ ಆದಮೇಲೆ ಸಿದ್ಧಾರೂಢರು ಚಿದ್ಗಾನಂದ ಸಮಾಧಿಗೆ ಹೋಗಿರ್ತಾಯಿದ್ರು. ಜನರ ಜೊತೆಗೆ ಅವರು ಇರೋಕ್ಕೆ ಬಯಸ್ತಾನೇ ಇರಲಿಲ್ಲ. ಪ್ರಶಾಂತವಾದಂಥ ವಾತಾವರಣದಲ್ಲಿ ಅವರು ಧ್ಯಾನ ಮಾಡ್ತಾ ಇರ್ತಾಯಿದ್ರು. ಅದಕ್ಕೆ ಭಕ್ತರು ಒಂದು ಉಪಾಯ ಮಾಡಿ ಸಿದ್ಧಾರೂಢರ
ಮಠದ ಒಳಗಡೆ ಧ್ಯಾನ ಮಾಡೋಕ್ಕೆ ಒಂದು ಪ್ರಶಸ್ತವಾದ ನೆಲಮನೆಯನ್ನು ಕಟ್ಟಬೇಕು ಮತ್ತು ಒಂದು ಭವ್ಯವಾದ ಸಮಾಧಿಯನ್ನು ಕಟ್ಟಬೇಕು, ಸಮಾಧಿ ಮಂದಿರ ಕಟ್ಟೋಕ್ಕೆ ಪ್ಲ್ಯಾನ್ ಮಾಡಿಬಿಡ್ತಾರೆ. ಇಲ್ಲಿ ಸಿದ್ಧಾಢರು ಇದು ಯಾವುದೂ ಬಯಸೇ ಇರಲಿಲ್ಲ. ಸಮಾಧಿ ಮಂದಿರ ಕಟ್ಟಿದರೆ ಸಿದ್ಧಾಢರು ಎಲ್ಲೂ ಹೋಗಲ್ಲ, ಅವರಿಗಾಗಿ ಒಂದು ಮಠ ಸಿದ್ಧವಾಗ್ತದೆ, ಧ್ಯಾನಕ್ಕೆ ಧ್ಯಾನ ಮಂದಿರವಿದೆ, ಅವರಿಗಾಗಿ ಸಮಾಧಿ ಕಟ್ಟಿದ್ದೀವಂತ ಅವ್ರ ಮನಸ್ಸಿನಲ್ಲಿ ಇರುತ್ತೆ, ಅದೆಲ್ಲವನ್ನು ತಿಳ್ಕೊಂಡು ಅವರು ಇಲ್ಲೇ ನೆಲೆಸ್ತಾರೆ, ಎಲ್ಲೂ ಹೋಗಲ್ಲ ಅಂತ ವಿಚಾರ ಮಾಡಿ ಭಕ್ತರು ನಿಷ್ಕಲ್ಮಶ ಮನಸ್ಸಿನಿಂದ ಸಮಾಧಿಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸುಮಾರು 1896ರಲ್ಲಿ ಆ ಕಾರ್ಯ ಆರಂಭವಾಗ್ತದೆ ಅಂತ ಮಲ್ಲಿಕಾರ್ಜುನ ಸಿಂದಗಿಯವರ ಪುಸ್ತಕದಲ್ಲಿ ಉಲ್ಲೇಖವಿದೆ. ಮಠಕ್ಕೆ ಹಣದ ಹೊಳೆ ಹರಿದು ಬರ್ತಾ ಇತ್ತು. ನೋಡಿ ಸ್ನೇಹಿತರೆ, ಸಪಾರೆ ತುಕ್ಕಪ್ಪ ಅಂತ ಒಬ್ಬ ಭಕ್ತ, ಆತ ಮನೆ ಮಾರು ಮರೆತೋಗ್ಬಿಟ್ಟಿದ್ದ. ಹೆಂಡತಿ ಮಕ್ಕಳನ್ನು ನೆನೆಯದೆ ಬಾದಾಮಿಯ ಗುಡ್ಡಗಾಡಿನಲ್ಲಿ 6 ತಿಂಗಳ ಬಿದ್ದುಕೊಂಡು ದೊಡ್ಡ ದೊಡ್ಡ ಕಲ್ಲುಗಳು ಮರಗಳನ್ನು ತರ್ತಾ ಇದ್ದ. ಮಠಕ್ಕೆ ಸಿದ್ಧಾಢ ಸೇವೆ ಮಾಡ್ತಾ ಇದ್ದ. ಮಠ ಕಟ್ಟಬೇಕಂದ್ರೆ ಕಲ್ಲು ಮಣ್ಣು ಬೇಕು. ದೊಡ್ಡ ದೊಡ್ಡ ಕಲ್ಲುಗಳು ಎಲ್ಲಿಂದ ತರಬೇಕು? ಅಲ್ಲೇ ಬಾದಾಮಿ ಗುಡ್ಡಕ್ಕೆ ಹೋಗಿ ಅಲ್ಲಿ 6 ತಿಂಗಳ ಬಿದ್ದುಕೊಂಡು ದೊಡ್ಡ ದೊಡ್ಡ ಬಾದಾಮಿ ಕಲ್ಲುಗಳನ್ನು ಅದನ್ನು ಹೊಡೆದು ಮಠಕ್ಕೆ, ಸಿದ್ಧಾಢರ ಮಠಕ್ಕೆ ಅಂದರೆ ಹುಬ್ಬಳ್ಳಿಗೆ ತರ್ತಾ ಇದ್ದ. ಇನ್ನೊಂದು ಕಡೆ ಏನಾಗ್ತಂದರೆ ಇಳಿಗೇರಿ ಮಲ್ಲಪ್ಪ ಅಂತ ಆ ಭಕ್ತರು ಅವರು ಒಂದು ವ್ಯಾಪಾರ ಮಾಡ್ತಾಯಿದ್ರು, ಬಹಳ ದೊಡ್ಡ ಬಿಸ್ನೆಸ್ ಇತ್ತು ಅವ್ರದ್ದು. ಅವ್ರ ವ್ಯಾಪಾರ ಹೇಗಿತ್ತಂದರೆ ಹೆಂಡದ ವ್ಯಾಪಾರ. ಹೆಂಡದ ವ್ಯಾಪಾರ ಮಾಡೋರಿಗೇನು ಭಕ್ತಿ ಇರಲ್ಲ ಅಂತೇನಿಲ್ವಲ್ಲ. ಹೆಂಡದ ಬಾಟಲಿಯ ಮೇಲೂ ಕೂಡ 1 ಪೈಸೆ ಇಷ್ಟು ಅಂತ ಹಣ ಉಳಿಸಿ ಮಠದ ಆ ಕಟ್ಟಡಕ್ಕೆ ಒಂದಿಷ್ಟು ದುಡ್ಡನ್ನು ಕೊಡ್ತಾಯಿದ್ರು. ಮುಂದೆ ಜನಾರ್ದನ ಬಾಬಣ್ಣ ಅಂತ ಒಬ್ಬರಿದ್ದರು. ಅವರು 6 ದೊಡ್ಡ ಕಂಬಗಳನ್ನು ಕೊಟ್ಟರು. ಹರ್ತ್ರಿ ಗ್ರಾಮದ ಹಿರೇಮಠದ ತಾಯಿ ಚೆನ್ನಮ್ಮ 6 ಕಂಬಗಳನ್ನು ಕೊಡಿಸಿದರು. ಸಂಗಪ್ಪ ಕಂಬಳಿ ಅಂತ ಮತ್ತು ಪರಪ್ಪ ಹುಬ್ಬಳ್ಳಿ ಇಡೀ ಬಾದಾಮಿ ಗುಡ್ಡಗಳನ್ನು ಸುತ್ತಾಡಿ ಕಲ್ಲುಗಳನ್ನು ತರೋಕೆ ರಸ್ತೆಗಳನ್ನೇ ನಿರ್ಮಾಣ ಮಾಡಿಬಿಟ್ರು. ಹುಬ್ಬಳ್ಳಿಯಿಂದ ಬಾದಾಮಿಗೆ ಹೋಗಲಿಕ್ಕೆ ರಸ್ತೆಯನ್ನು ಮಾಡಿದ್ರು. ಆವಾಗಿನ ಕಾಲದಲ್ಲಿ ಈಗಿನ ಥರ ಯಾವುದೇ ರಸ್ತೆ ಇರಲಿಲ್ಲ. ಎತ್ತಿನ ಬಂಡಿಯ ಮೇಲೆ ಹೋಗಿ ಕಲ್ಲುಗಳನ್ನು ತರಬೇಕಾಗ್ತಿತ್ತು. ತಮ್ಮ ಎಲ್ಲ ಭಕ್ತರು ಜೀವನವನ್ನೇ ಮುಡುಪಾಗಿಟ್ಟು ಸಿದ್ಧಾಢರ ಸಮಾಧಿಯನ್ನು ಕಟ್ಟಿದ್ರು ಅಂತ ಉಲ್ಲೇಖವಿದೆ. ಮಂಟಪದ ಎದುರು ಅಡುಗೆಗೆ ದೊಡ್ಡ ಚಪ್ಪರ ಹಾಕ್ಸಿದ್ರು. ಅವಾಗ ಮಠ ಕಟ್ತಾ ಇದ್ರು, ಜನ ಬರ್ತಾಯಿದ್ರು, ಅಡುಗೆ ಕೂಡ ಮಾಡಬೇಕು, ದಾಸೋಹ ಕೂಡ ನಡಿಬೇಕು, ಚಪ್ಪರ ಹಾಕ್ಸಿದ್ರು. ಮಲ್ಲಪ್ಪ ಇಳಿಗೇರಿ ಮತ್ತು ಸಾಲಭಾವಿ ಬಂಧುಗಳು ತಲಾ ಒಂದೊಂದು ಚಪ್ಪರವನ್ನು ಹಾಕಿಸ್ಕೊಟ್ರು. ನೋಡಿ, ಮಠ ಬೆಳ್ಳಿಗೆ ಪ್ರಾರಂಭ ಆದಾಗ ನಿಧಾನವಾಗಿ ಒಬ್ಬೊಬ್ಬರು ತಮಗರಿವಿಲ್ಲದೆ ಶಿವನ ಸೇವೆ, ಸಿದ್ಧಾಢ ಸೇವೆ, ಶಿವನ ಸೇವೆ ಅಂದ್ಕೊಂಡು ಮಠಕ್ಕಾಗಿ ಅವರು ದಾನ ಧರ್ಮ ಮಾಡ್ತಾಯಿದ್ರು. ಕೇವಲ ಮಾನವನ ಕಲ್ಯಾಣವಷ್ಟೇ ಬಯಸಿದಂಥ ಸಿದ್ಧಾರೂಢರು ಇದೆಲ್ಲವನ್ನ ನಡೀತಾ ಇತ್ತು. ಮಠ ಕಟ್ತಾ ಇದ್ರು, ದಾಸೋಹ ನಡೀತಾ ಇತ್ತು, ಕಲ್ಲುಗಳನ್ನು ತರ್ತಾಯಿದ್ರು, ಸಮಾಧಿ ನಿರ್ಮಿಸ್ತಾ ಇದ್ರು. ಜನ ಉತ್ಸುಕದಿಂದ ತಮ್ಮ ಸೇವೆಯನ್ನು ಮಾಡ್ತಾಯಿದ್ರು. ಕೆಲವೊಬ್ಬರು ತಮಗಾದಷ್ಟು ಕೈಲಾದಷ್ಟು ದುಡ್ಡನ್ನು ಕೊಟ್ಟು ಮಠಕ್ಕೆ ತಂದು ಕೊಡ್ತಾ ಇದ್ರು. ಇದೆಲ್ಲದರ ಮಧ್ಯೆ ನಮ್ಮ ಸಿದ್ಧಾರೂಢರು ಈ ಯಾವ ಪ್ರಾಪಂಚಿಕ ಕಾರ್ಯದಲ್ಲೂ ತಲೆ ಹಾಕಲೇ ಇಲ್ಲ. ವ್ಯತ್ಯಾಸ ಗಮನಿಸಿ. ಮಠವನ್ನು ಕಟ್ಟಬೇಕು, ಮಠಕ್ಕೆ ಇಷ್ಟು ದುಡ್ಡು ಬೇಕು ಅಂತ ಬೇಡಿಕೆ ನೀಡುವಂಥ ಇತ್ತೀಚಿನ ಕಾಲದ ಕೆಲವು ಮಠಾಧಿಪತಿಗಳು ನಮ್ಮ ಸಿದ್ಧಾರೂಢರು ಎಷ್ಟು ಅಜಗಜಾಂತ ವ್ಯತ್ಯಾಸ.
ಕೊನೆಗೆ 1896ರಲ್ಲಿ ಆರಂಭವಾದ ಆ ಭವ್ಯ ಸಮಾಧಿ ಮಂದಿರ 1906ರಲ್ಲಿ ಅಂದರೆ ಬರೋಬ್ಬರಿ 10 ವರ್ಷಗಳ ಕಾಲ ನಂತರ ಮುಕ್ತಾಯವಾಯಿತು. ಯಾಕೆ 10 ವರ್ಷ ಕಾಲ ತೆಗೆದುಕೊಂಡಿರ್ಬೋದು ಅಂತಂದರೆ, ಈಗಿನ ಥರ ಆಗ ಅಷ್ಟೆಲ್ಲ ಸೌಲಭ್ಯ ಇರಲಿಲ್ಲ, ಸಾರಿಗೆ ವ್ಯವಸ್ಥೆ ಇರಲಿಲ್ಲ, ಕಲ್ಲುಗಳನ್ನು ತರಬೇಕು, ಹಾಗೆ ಕಟ್ಟಡ ಕಟ್ಟುವುದಕ್ಕೆ ಜನರು ಬರಬೇಕು, ದುಡ್ಡು ಕೂಡ ಸಂಗ್ರಹ ಆಗಬೇಕು. ನಿಧಾನವಾಗಿ ಭಕ್ತರು ದಾನ ಮಾಡ್ತಾ ಬಂದರು, ಕಲ್ಲುಗಳನ್ನು ಕೊಡ್ತಾಯಿದ್ರು, ಕಂಬಗಳನ್ನು ಕೊಡ್ತಾಯಿದ್ರು. ಹೀಗೆ ಹಂತ ಹಂತವಾಗಿ ಮಠದ ಕಾರ್ಯ ಸುಮಾರು 1906ರಲ್ಲಿ ಮುಗಿತು ಅಂತ ಹೇಳಲಾಗ್ತದೆ. ಒಬ್ಬ ಮಂತ್ರವಾದಿಯ ಪುಂಗಿಯನಾದಕ್ಕೆ ಹಾವು ಮರಳಾಗುವ ಥರ, ಸಾಗರದ ತೆರೆಗಳು ದಡಕ್ಕೆ ಬಡಿಯುವ ಥರ ಮೂಲೆ ಮೂಲೆಗಳಿಂದ ಮುಮುಕ್ಷಗಳು ಭಕ್ತರು ಸಿದ್ಧರ ಸನ್ನಿಧಿಗೆ ಓಡೋಡಿ ಬಂದ್ಬಿಟ್ರು. ನೋಡಿ, ಒಬ್ಬ ಬಡವನು ಬರ್ತಾ ಇದ್ದ, ಭಿಕ್ಷುಕ ಬರ್ತಾ ಇದ್ದ, ಧನಿಕ ಬರ್ತಾ ಇದ್ದ, ಅಗರ್ಭ ಶ್ರೀಮಂತರು ಅಷ್ಟೇ ಅಲ್ಲ, ರಾಜ ಮಹಾರಾಜರು ಕೂಡ ಸಿದ್ಧಾರ್ಢರ ದರ್ಶನಕ್ಕೆ ಬರ್ತಾ ಇದ್ರು. ದೊಡ್ಡ ದಾರ್ಶನಿಕರು, ಪಂಡಿತ ಪಾಮರರು, ಸಾಧು ಸಂತರು ಎಲ್ಲರೂ ಬಂದರು. ಯಾಕಂದರೆ ಸಿದ್ಧಾರೂಢರು ಮಠ ಸಿದ್ಧ ಆಗ್ತಾ ಇದೆ ಅಂತ ಯಾರೂ ಬರಲಿಲ್ಲ. ಸಿದ್ಧಾರೂಢರು ಜ್ಞಾನದ ಒಂದು ಖಣಿಯಾಗಿದ್ದರು, ಜ್ಞಾನದ ಮೂರ್ತಿಗಳಾಗಿದ್ದರು. ಜ್ಞಾನದಾನ, ಅನ್ನದಾನ, ನಾಮಸ್ಮರಣೆಯನ್ನಷ್ಟೇ ಅವರು ನಂಬಿದ್ರು. ಅವರಿಗೆ ಬಹುಶಃ ಮಠ ಕಟ್ಟೋದು, ಸಮಾಧಿ ನಿರ್ಮಿಸೋದು ಇಷ್ಟ ಇರಲಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಅವರು ಅದ ಕಡೆ ಲಕ್ಷ್ಯ ಕೊಡಲಿಲ್ಲ. ಕೀರ್ತಿ ಪ್ರತಿಷ್ಠೆಗಳಿಗೆ ಅವರು ಕವಡೆ ಕಾಸಿನ ಕಿಮ್ಮತ್ತು ಕೊಡಲೇ ಇಲ್ಲ. ಯಾವತ್ತೂ ಜಾತಿ, ಪಂಥ, ಮತ ಹೆಸರು ಅವರು ಎತ್ತಲೇ ಇಲ್ಲ. ಭಾಳ ಅವರು ಸರಳ ಸಜ್ಜನಿಕೆ, ಬಡವ ಬಲ್ಯದ ಅಂತ ತಾರತಮ್ಯ ತೋರಲೇ ಇಲ್ಲ. ಬಡವ ಬಂದರೂ ಯಾರಪ್ಪ ಯಾವರು ಅಂತ ಮಾತಾಡ್ತಾ ಇದ್ರು, ರಾಜ ಬಂದರೂ ಯಾರಪ್ಪ ಯಾರು ಅಂತ ಕೇಳ್ತಾ ಇದ್ರು. ಎಲ್ಲ ತಾರತಮ್ಯವನ್ನೇ ಅವರು ಕಿತ್ತೆಸೆಸಿದ್ರು. ಕರಿಯ, ಕೆಂಪ, ಉದ್ದ, ಬಿಳಿಯ, ಸಣ್ಣ, ಇದ್ಯಾವುದು ವ್ಯತ್ಯಾಸ ಅವ್ರು ಕಾಣಲೇ ಇಲ್ಲ. ಮೇಲು ಕೀಳು, ದಡ್ಡ, ಶಾಣೆ ಅದ್ಯಾವುದು ಅವ್ರು ಗಮನಿಸಲೇ ಇಲ್ಲ. ಜ್ಞಾನ ಮತ್ತು ಸಿದ್ಧಿ ಎರಡೂ ಅವರಿಗೆ ಸಿದ್ಧಿಸಿತ್ತು. ಅದಕ್ಕೆ ಅವರು ಇಡೀ ಜಗತ್ತನ್ನೇ ಆಕರ್ಷಿಸಿದರು. ನೋಡಿ, ಲೌಕಿಕ ಸಂಪತ್ತಿಗೆ ಬೆಲೆ ಕೊಡದೆ ಕೇವಲ ಭಕ್ತರ ಉದ್ಧಾರವೇ ಉಸಿರಾಗಿದ್ದಂಥ ಸಿದ್ಧಾರೂಢರ ಇತಿಹಾಸ ಎಷ್ಟು ಅದ್ಭುತವಾಗಿದೆ. ಈ ಕಥೆ ಇಲ್ಲಿಗೆ ಮುಗಿಯಲ್ಲ. ಸಿದ್ಧಾರೂಢರ ಮಠ ಕಟ್ಟಿದ ಮೇಲೆ ಮುಂದೆ ಮಠದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ. ಪ್ರಾರಂಭದಲ್ಲಿ ಎಲ್ಲರೂ ಒಂದಾಗಿ ಮಠವನ್ನು ಕಟ್ತಾರೆ, ಭಾಳ ಸಂತೋಷದಿಂದ ಇರುತ್ತೆ. ಮಠ ಬೆಳೀತಾ ಬೆಳೀತಾ ಬಂದಾಗ ಮಠಕ್ಕೆ ದುಡ್ಡು ಅಷ್ಟೇ ಜಾಸ್ತಿ ಬರೋಕ್ಕೆ ಪ್ರಾರಂಭ ಆಗ್ತದೆ. ಮಠದ ಆಸ್ತಿ ಬೆಳೆಯುತ್ತೆ. ಸಿದ್ಧಾರೂಢರಿಗೆ ಇದು ಯಾವುದೂ ಅರಿವು ಇರಲ್ಲ. ಅವ್ರ ಪಾಡಿಗಾರರು ಶಿವನಾಮಸ್ಮರಣೆಯಲ್ಲಿ ಇರ್ತಾರೆ. ಆದರೆ ಮಠದ ಆಸ್ತಿ ಬೆಳೆದಾಗ ಭಕ್ತರ ಮಧ್ಯೆ ಒಡಕು ಪ್ರಾರಂಭ ಆಗ್ತದೆ. ಅದೆಲ್ಲವನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಒಂದೊಂದಾಗಿ ನಿಮಗೆ ಹೇಳ್ತಾ ಇರ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡಿಯೋದು ಮರಿಬೇಡಿ. ತಮ್ಮ ಎಲ್ಲ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹೊಸ ಹೊಸ ವಿಡಿಯೋ ಮಾಡಲಿಕ್ಕೆ ಮತ್ತು ಸಿದ್ಧಾರೂಢರ ಬಗ್ಗೆ ಇನ್ನೊಂದಿಷ್ಟು ತಿಳ್ಕೊಳ್ಳೋಕ್ಕೆ ಸಹಾಯವಾಗ್ತದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಾನಿದ್ದೀನಿ ನಿಮ್ಮ ಅರುಣ್. ಶರಣ.